ಇವತ್ತು ನನ್ನ ಕೈಯಲ್ಲಿ ನಮ್ಮ ನಗರ ಪೊಲೀಸ್ ಸಂಚಾರ ಮತ್ತು ಸಾರಿಗೆ ಇಲಾಖೆ ಮೊಳಕೆಯಲ್ಲೇ ತಿದ್ದಿರಿ ಅನ್ನೋ ಒಂದು ಪುಸ್ತಕವನ್ನ ನಮ್ಮ ಕೈಯಲ್ಲಿ ಬಿಡುಗಡೆಯನ್ನ ಮಾಡಿಸಿದ್ದಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಾನೂನಿನ ಪಾಲನೆ ನಾವೆಲ್ಲ ಹರ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಣಾ ಮಾಸದ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಒಮ್ಮೆ ಜೀವವನ್ನ ಕಳ್ಕೊಂಡ್ರೆ ಮತ್ತೆ ಜೀವ ಸಿಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಯುವಕರು ಹೆಚ್ಚು ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈಗ ಹೊಸ ಯುಗದಲ್ಲಿ ನಾವಿದ್ದೇವೆ, ನೀವು ಕೂಡ ಹೊಸ ಯುಗದಲ್ಲೇ ಇದ್ದೀವಿ. ನಮ್ಮ ಕಾಲಕ್ಕಿಂತ ನಿಮ್ಮ ಕಾಲ ಬಹಳ ಶ್ರೇಷ್ಠವಾದಂತ ಕಾಲ. ಇವತ್ತು ಈ ತಾನೇ ಬೆಳಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸೇರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯಾವ ರೀತಿ ನಮ್ಮ ರಸ್ತೆ ಸುರಕ್ಷತೆಯನ್ನ, ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಸಣ್ಣ ವಿಡಿಯೋವನ್ನು ಕೂಡ ಉದ್ಘಾಟನೆಯನ್ನ ಮಾಡಿ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇವೆ. ಇವತ್ತು ಬಹುಶಃ ಸಂಚಾರಿ ನಿಯಮವನ್ನ ನಾವೇನಾದ್ರು ಮಾಡಲಿಲ್ಲ ಅಂತಂದ್ರೆ ಬಹುಶಃ ಎಷ್ಟು ಅಪಘಾತಗಳು ಆಗ್ಬೋದು ಅನ್ನೋದಕ್ಕೆ ಅನೇಕ ದಾಖಲೆಗಳು ಇವತ್ತಿಗೆ. ಹೆಲ್ಮೆಟ್ ಅನ್ನ ಬಹಳ ಸುರಕ್ಷಿತವಾಗಿ ನಾವು ಕಾಪಾಡ್ಕೋಬೇಕು, ಹಾಕೊಳ್ಳೇಬೇಕಾಗ್ತದೆ. ನಿಯಮವನ್ನ ನಾವು ಪಾಲನೆ ಮಾಡಬೇಕಿದೆ. ಈಗಾಗಲೇ ನಮ್ಮ NCRB ಪ್ರಕಾರ 2023ರಲ್ಲಿ ಅತಿ ಹೆಚ್ಚು ಜೀವವನ್ನು ಕಳ್ಕೊಂಡಿದ್ದು ನಮ್ಮ ಬೈಕ್ನ ಸವಾಲು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಹೆಚ್ಚಿಗೆ ಯುವಕರೇ ಬೈಕನ್ನು ನೀವೆಲ್ಲ ಸವಾಲನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಹಿಂದೆ ಹರೀಶ್ ಅಂತ ಸಾಂತ್ವನ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಸಾಂತ್ವನ ಹೇಳೋದು ಮುಖ್ಯ ಅಲ್ಲ, ಜೀವವನ್ನ ಕಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಜೀವವನ್ನ ಕಾಪಾಡುವಂತಹ ವ್ಯವಸ್ಥೆಯನ್ನ, ಆ ಜ್ಞಾನವನ್ನ ನಾವು ಅರಿವನ್ನ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ದೇವೆ. ಜೀವನದಲ್ಲಿ ಧೈರ್ಯ ಇರಬೇಕು, ಆದರೆ ಪಂಡಿತನ ಇರಬಾರದು. ಆ ದೃಷ್ಟಿಯಿಂದಲೇ ಇವತ್ತು ಸರ್ಕಾರ ನಿಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಇವತ್ತು ನೀವು ಸಿಗ್ನಲ್ ಜಂಪ್ ಮಾಡಬಾರ್ದು, ಫುಟ್ಪಾತ್ ಮೇಲೆ ಓಡಾಡಬಾರ್ದು, ಬೇರೆ ಗಾಡಿಗಳು ತೆಗೆದುಕೊಂಡು ಹಿಂಗೆ ನಿಯಮಗಳನ್ನ ಉಲ್ಲಂಘನೆಯನ್ನು ಮಾಡಬಾರ್ದು ಅಂತೇಳಿ ಕಳೆದ ವರ್ಷ ಸುಮಾರು 6,000ಕ್ಕೂ ಹೆಚ್ಚು ಈಗ ಲೈಸೆನ್ಸ್ಗಳನ್ನ ನಮ್ಮ ಇಲಾಖೆಯವರು, ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯವರು, ಪೊಲೀಸ್ ಇಲಾಖೆಯ ಮಾರ್ಗದರ್ಶನದಲ್ಲೇ ಕ್ಯಾನ್ಸಲ್ ಮಾಡಿದ್ದಾರೆ. 23,000ಕ್ಕೂ ಹೆಚ್ಚು ಅಪಘಾತಗಳು ಇವತ್ತು ನಡೆದಿವೆ. ಬಹಳ ನಮ್ಮೆಲ್ಲರ ಬದುಕು, ಬಹಳ ಜೀವನ ಬಹಳ ಮುಖ್ಯವಾಗಿದ್ದು. ಇವತ್ತು ತಮ್ಮ ನಾನು ಹೇಳೋದಿಷ್ಟೇ, ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. 1,30,00,000 ಜನ ಈಗಾಗಲೇ ಅಫಿಷಿಯಲ್ಗೆ ಮನೆಯಲ್ಲಿ ವಾಸವನ್ನು ಮಾಡಿಕೊಂಡಿದ್ದು ರಿಜಿಸ್ಟ್ರೇಷನ್ ಇದೆ. ಇವತ್ತು ನಾವು ಈ ಬೆಂಗಳೂರು ನಗರದಲ್ಲೇ 55 ಲಕ್ಷಗಳ ವಾಹನಗಳು ಇವತ್ತು ಇಲ್ಲಿ ಓಡಾಡ್ತಾ ಇರೋದನ್ನ ದಾಖಲೆಗಳಿದೆ. ಹೀಗೆಲ್ಲ ಇರುವಂತ ಸಂದರ್ಭದಲ್ಲಿ ಇವತ್ತು ನಾವು ಬಹಳ ಸುರಕ್ಷಿತವಾಗಿ ನಮ್ಮ ಬೆಲ್ಟ್ಗಳನ್ನು ಹಾಕೊಂಡು, ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು, ನಿಯಮನ ಪಾಲನೆ ಮಾಡಿಸಿ ಇವತ್ತು ನಾವು ಅತಿ ಉತ್ತಮವಾಗಿ ಸುರಕ್ಷಣಾ ಮಾಸವನ್ನ ಆಚರಣೆ ಮಾಡಿ ಪ್ರತಿಯೊಬ್ಬರೂ ಕೂಡ ನಾವು ಪ್ರೋತ್ಸಾಹ ಕೊಡುವಂಥದ್ದು, ತಿಳುವಳಿಕೆ ಕೊಡುವಂಥ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ನಮ್ಮ ಪೊಲೀಸ್ ಇಲಾಖೆ, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರು ಮತ್ತು ಎಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ಮತ್ತು ಟ್ರಾಫಿಕ್ ಎಲ್ಲ ಸೇರಿ ಬಹಳ ಉತ್ತಮವಾಗಿ ಯಾರ್ಯಾರು ಸೇವೆಯನ್ನು ಮಾಡಿದ್ದಾರೆ, ಯಾರು ವಿದ್ಯಾರ್ಥಿಗಳು, ಯಾರು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ, ಸ್ವಯಂ ಸೇವಕ ಸಂಸ್ಥೆಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಅಭಿನಂದಿಸುವಂತ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ಇವತ್ತು ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿಗೆ ಇವತ್ತು ಬೆಂಗಳೂರಿನ ದೊಡ್ಡ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ. ಆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನಿಮ್ಮನ್ನ ನಾವು ಜ್ಞಾನೋದಯನ ಮಾಡುವಂಥದ್ದು, ಸರಳತೆಯನ್ನು ರೂಪಿಸುವಂಥದ್ದು, ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಟ್ರಾಫಿಕ್ನಲ್ಲೇ ಗಂಟೆ ನಾವು ಕಳೀತಾ ಇದ್ದೇವೆ. ಟೈಮ್ ಈಸ್ ಮನಿ.
ನಾವು ಇವತ್ತು ಬಹಳ ಸುರಕ್ಷಿತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಹೊಸ ಯೋಜನೆಗಳನ್ನ ಈ ಟ್ರಾಫಿಕ್ನ ಬಹಳ ದಟ್ಟವಾಗಿರುವಂತಹ ಟ್ರಾಫಿಕ್ ಅನ್ನ ಸರಳತೆ ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರು ನಗರದ ಕಾರ್ಪೊರೇಷನ್ ಮತ್ತು ಪೊಲೀಸ್ ಅವರು ಸಾರಿಗೆ ಇಲಾಖೆ ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಟ್ರಾಫಿಕ್ ಸಮಸ್ಯೆಯನ್ನು ತೆಗೆದುಕೊಂಡೋಗಿ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಯುವಕರು ವಿದ್ಯಾರ್ಥಿನಿಯರ ಸಹಕಾರ ಇಲ್ಲೇ ಇದೆ ಅಂತ ಭಾವಿಸಿ ತಮ್ಮ ಶುಭ ಹಾರೈಸಿ ಈ ಉದ್ಘಾಟನಾ ಭಾಷಣವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.